ಸ್ವಾಂಗೀಕರಣವನ್ನು ಕುರಿತು ನಾವು ಅಧ್ಯಯನ ಮಾಡ್ತಾ ಇದ್ವಿ. ಸ್ವಾಂಗೀಕರಣದ ಅರ್ಥ ಮತ್ತು ಲಕ್ಷಣಗಳನ್ನು ಕುರಿತು ಕಳೆದ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ. ಈ ದಿನ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಸ್ವಾಂಗೀಕರಣಕ್ಕೆ ಪೂರಕವಾದಂತಹ ಅಂಶಗಳು. ಇಲ್ಲಿ ಸ್ವಾಂಗೀಕರಣ ಎನ್ನುವುದು ವಿಲೀನೀಕರಣ ಅಥವಾ ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯಲ್ಲಿ ವಿಲೀನಗೊಳ್ತಕ್ಕಂತಹ ಒಂದು ಅಂಶಕ್ಕೆ ಸಂಬಂಧಿಸಿರ್ತಕ್ಕಂತಹದ್ದು. ನಾವು ಅನೇಕ ಸಂದರ್ಭಗಳಲ್ಲಿ ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನು ಕಲ್ತ್ಕೊಳ್ತಾ ಹೋಗ್ತೀವಿ. ಉದಾಹರಣೆಗೆ, ವಿವಾಹಿತ ಸ್ತ್ರೀ ತನ್ನ ಪತಿಯ ಮನೆಯ ಸಂಸ್ಕೃತಿಯನ್ನು ಕಲ್ತ್ಕೊಳ್ತಕ್ಕಂಥದ್ದು. ಪಕ್ಷಾಂತರವಾದಾಗ ಇನ್ನೊಂದು ಪಕ್ಷದ ತತ್ವ ಸಿದ್ಧಾಂತಗಳನ್ನು ಕಲ್ತ್ಕೊಳ್ತಕ್ಕಂಥದ್ದು. ಮತಾಂತರಗೊಂಡಾಗ ಇನ್ನೊಂದು ಧರ್ಮದ, ಯಾವ ಧರ್ಮಕ್ಕೆ ಮತಾಂತರ ಹೊಂದಿರ್ತಾರೆ ಆ ಧರ್ಮದ ತತ್ವ ಸಿದ್ಧಾಂತಗಳನ್ನು ಕಲ್ತ್ಕೊಳ್ತಕ್ಕಂಥದ್ದು. ಹೀಗೆ ವಿಭಿನ್ನ ರೂಪದಲ್ಲಿ ಸ್ವಾಂಗೀಕರಣ ಅಂತಕ್ಕಂಥದ್ದು ನಡೀತಲೇ ಇರ್ತದೆ. ಕೆಲವು ಸಾರಿ ಈ ಬಗೆಯ ಸ್ವಾಂಗೀಕರಣಕ್ಕೆ ಕೆಲವು ಅಂಶಗಳು ಪೂರಕವಾಗಿ ಕೆಲಸವನ್ನು ಮಾಡಬೇಕಾಗುತ್ತೆ ಅಥವಾ ಸಪೋರ್ಟಿಂಗ್ ಆಗಿರಬೇಕಾಗುತ್ತೆ. ಆ ಥರದ ಅನೇಕ ಅಂಶಗಳು ಇದ್ದಾವೆ. ಅವುಗಳನ್ನು ನಾವು ಸ್ವಾಂಗೀಕರಣಕ್ಕೆ ಪೂರಕವಾದ ಅಂಶಗಳು ಅಂತೇಳಿ ಅಧ್ಯಯನ ಮಾಡ್ತೀವಿ. ಇದು 5 ಅಂಕಗಳ ಒಂದು ಪ್ರಶ್ನೆ ಆಗಿದೆ. ಹಾಗಾದರೆ ಕೊನೆಗೆ ಹೇಳ್ತಕ್ಕಂತಹದ್ದು, ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಳ್ತಕ್ಕಂತಹದ್ದು, ಕಲಿತಕ್ಕಂತಹದ್ದು ಸ್ವಾಂಗೀಕರಣ ಆಗುತ್ತೆ. ಹಾಗಾಗುವಾಗ ಕೆಲವು ಅಂಶಗಳು ನಮಗೆ ಪೂರಕವಾಗಿದ್ದುಕೊಂಡು ಸಹಾಯಕವಾಗ್ತವೆ ಅಥವಾ ಸ್ವಾಂಗೀಕರಣಕ್ಕೆ ಇರುವ ಸಹಾಯಕವಾದಂತಹ ಅಂಶಗಳು ಕೂಡ ಆಗಿರುತ್ತವೆ. ಮೊದಲನೇದು ಸಹನೆ. ನಾವು ಇನ್ನೊಂದು ಸಂಸ್ಕೃತಿಯನ್ನು ಕಲಿತಕ್ಕಂತಹ ಸಂದರ್ಭದಲ್ಲಿ ನಮಗೆ ಅಗತ್ಯ ಇರತಕ್ಕಂತಹ ಸಹನೆ ಇಲ್ಲಿ ಮುಖ್ಯ, ತಾಳ್ಮೆ ಇಲ್ಲಿ ಮುಖ್ಯ. ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನು ನಾವು ಕಲಿಯಲೇಬೇಕು, ಅಳವಡಿಸಿಕೊಳ್ಬೇಕು. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ತಾಳ್ಮೆಯ ಭಾವನೆ, ಸಹನೆಯ ಭಾವನೆ ನಮಗಿದ್ದಲ್ಲಿ ಆಗ ಸ್ವಾಂಗೀಕರಣ ಅಂತಕ್ಕಂಥದ್ದು ಸುಲಭ ಆಗುತ್ತೆ. ಹಾಗಾದರೆ ಎಲ್ಲಿ ಇದು ಸಾಧ್ಯ ಆಗುತ್ತೆ? ಈಗ ನೋಡಿ, ಒಬ್ಬ ವಿವಾಹಿತ ಮಹಿಳೆ ತನ್ನ ಪತಿಯ ಮನೆಯ ವಾತಾವರಣಕ್ಕೆ ಹೊಂದಿಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ಆಕೆಗೆ ಸಂಪೂರ್ಣವಾದಂತಹ ತಾಳ್ಮೆ ಅಥವಾ ಸಹನೆಯ ಭಾವ ಇರಬೇಕಾಗುತ್ತೆ. ಹಾಗಿದ್ದಾಗ ಅಲ್ಲಿನ ವಾತಾವರಣ ಹೇಗೆ ಇರಲಿ ಅದಕ್ಕನುಗುಣವಾಗಿ ಅವಳು ತನ್ನನ್ನು ತಾನು ಮಾರ್ಪಡಿಸಿಕೊಳ್ತಾಳೆ. ಆ ಹೊಂದಾಣಿಕೆ ಅಂತಕ್ಕಂಥದ್ದು ಅಲ್ಲಿ ಸಾಧ್ಯವಾಗುತ್ತೆ. ಅನೇಕ ಸಂದರ್ಭಗಳಲ್ಲಿ ನಾವು ಕೇಳ್ತಾ ಇರ್ತೀವಿ ವಿವಾಹ ವಿಚ್ಛೇದನ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತಾಳ್ಮೆ ಇಲ್ಲ, ಹೊಂದಾಣಿಕೆ ಇಲ್ಲ, ಸಹನೆಯ ಇಲ್ಲ. ಹಾಗಾಗಿ ಅವರು ಆ ವ್ಯವಸ್ಥೆಯ ಜೊತೆಗೆ ಸಮರಸಗೊಳ್ಳೋದಕ್ಕೆ ಸಾಧ್ಯವಾಗದೆ ಹೋಗಿ ವಿಚ್ಛೇದನಕ್ಕೆ ಅವಕಾಶಗಳು ಕಂಡುಬರ್ತದೆ. ಆದ್ದರಿಂದ ತಾಳ್ಮೆ ಇದ್ದಲ್ಲಿ, ಸಹನೆ ಇದ್ದಲ್ಲಿ ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಂಡು ಆ ಸಂಸ್ಕೃತಿಯ ಅಂಶಗಳನ್ನು ನಾವು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಆಗುತ್ತೆ. ಇದು ಪ್ರತಿಯೊಂದು ಸಂದರ್ಭದಲ್ಲೂ ಅಷ್ಟೇ, ಪಕ್ಷಾಂತರ ಆಗಿರ್ಬೋದು, ಮತಾಂತರ ಆಗಿರ್ಬೋದು, ಅಲ್ಲಿಯೂ ಸಹನೆಯಿಂದ, ತಾಳ್ಮೆಯಿಂದ ಆ ಹೊಸ ವ್ಯವಸ್ಥೆಗೆ, ಹೊಸ ಪರಿಸರಕ್ಕೆ ನಾವು ನಿಧಾನಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಂಡಾಗ ಅಲ್ಲಿ ಸ್ವಾಂಗೀಕರಣ ಅಂತಕ್ಕಂಥದ್ದು ಸುಲಭವಾಗಿ ರೂಪುಗೊಳ್ತಕ್ಕಂತಹದನ್ನು ನಾವಲ್ಲಿ ಕಾಣಬಹುದು. ಹೀಗಾಗಿ ಸಹನೆಯು ಸ್ವಾಂಗೀಕರಣಕ್ಕೆ ಪೂರಕವಾದಂತಹ ಒಂದು ಅಂಶ ಆಗಿದೆ. ಮತ್ತೊಂದು ಅನ್ಯೋನ್ಯ ಸಾಮಾಜಿಕ ಅನ್ಯೋನ್ಯ ಸಂಬಂಧಗಳು. ಇಲ್ಲಿ ನಮ್ಮ ಸಂಬಂಧಗಳಲ್ಲಿ ಅನ್ಯೋನ್ಯತೆ ಇದ್ದಾಗ, ಆ ಅನ್ಯೋನ್ಯ ಸಾಮಾಜಿಕ ಸಂಬಂಧಗಳು ಇದ್ದಾಗಲೂ ಕೂಡ ನಾವು ಇಲ್ಲಿ ಸ್ವಾಂಗೀಕರಣಕ್ಕೆ ಒಳಗಾಗ್ತೀವಿ, ಇನ್ನೊಂದು ಸಂಸ್ಕೃತಿಯನ್ನು ಕಲ್ತ್ಕೊಳ್ತೀವಿ. ಉದಾಹರಣೆಗೆ, ನಾವು ಮತ್ತೊಂದು ಸಂಸ್ಕೃತಿ, ಮತ್ತೊಂದು ಆಚರಣೆಯ ಬಗ್ಗೆ ಅನ್ಯೋನ್ಯತೆಯ ಭಾವನೆಯನ್ನು, ಆತ್ಮೀಯತೆಯ ಭಾವನೆಯನ್ನು, ವಿಶ್ವಾಸದ ಭಾವನೆಯನ್ನು ಹೊಂದಿದ್ದಾಗ ನಾವಲ್ಲಿ ಸಮರಸಗೊಳ್ಳೋದಕ್ಕೆ, ಸ್ವಾಂಗೀಕರಣಗೊಳ್ಳೋದಕ್ಕೆ ಸುಲಭ ಆಗುತ್ತೆ. ಆತ್ಮೀಯತೆ ಇರಬೇಕು. ಅಲ್ಲಿ ಆತ್ಮೀಯತೆಯ ಕೊರತೆ ಇತ್ತು ಅಥವಾ ನಮಗೆ ಇಷ್ಟವೇ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಇನ್ನೊಂದು ಸಂಸ್ಕೃತಿಯನ್ನು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಆದ್ದರಿಂದ ಎಲ್ಲಿ ಅನ್ಯೋನ್ಯತೆ ಇರುತ್ತೆ, ಆತ್ಮೀಯತೆ ಇರುತ್ತೆ, ಅಂತಹ ಸಾಮಾಜಿಕ ವಾತಾವರಣದಲ್ಲಿ ನಾವು ಸಮರಸಗೊಳ್ಳೋದಕ್ಕೆ ಅಥವಾ ಸ್ವಾಂಗೀಕರಣಗೊಳ್ಳೋದಕ್ಕೆ ಹೆಚ್ಚು ಅವಕಾಶಗಳು ಇಲ್ಲಿದೆ. ಇನ್ನೊಬ್ಬರ ಬಗ್ಗೆ ಪ್ರೀತಿ ಇದ್ದಾಗ,
ನಿಕಟತೆಯನ್ನು ನಾವು ಹೊಂದಿದ್ದಾಗ ಮಾತ್ರ ಆ ಇನ್ನೊಂದು ಸಂಸ್ಕೃತಿಯನ್ನು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇವತ್ತಿನ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ನೆಲೆಸ್ತಕ್ಕಂಥದ್ದು, ಬೇರೊಂದು ರಾಜ್ಯ, ಬೇರೊಂದು ದೇಶ, ಇದು ಸರ್ವೇ ಸಾಮಾನ್ಯವಾದಂಥ ಸಂಗತಿ. ಅಂಥ ಎಲ್ಲ ಸಂದರ್ಭಗಳಲ್ಲಿ ಆ ಹೊಸ ವ್ಯವಸ್ಥೆಯೊಂದಿಗೆ ನಾವು ಆತ್ಮೀಯ ಭಾವನೆಯನ್ನು ಹೊಂದಬೇಕು, ನಿಕಟತೆಯನ್ನು ವ್ಯಕ್ತಪಡಿಸಬೇಕು ಮತ್ತು ಅನ್ಯೋನ್ಯತೆಯನ್ನು ತೋರಿಸಬೇಕು. ಹಾಗಿದ್ದಾಗ ಮಾತ್ರ ನಾವು ಆ ಇನ್ನೊಂದು ರಾಜ್ಯದ, ಇನ್ನೊಂದು ದೇಶದ, ಇನ್ನೊಂದು ಧರ್ಮದ, ಇನ್ನೊಂದು ವಾತಾವರಣದ ಸಂಸ್ಕೃತಿಯನ್ನು ನಾವು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅನೇಕ ಸಾರಿ ನಾವು ಇನ್ನೊಂದು ರಾಜ್ಯಕ್ಕೆ ಹೋಗಬೇಕಾಗಿಲ್ಲ, ಒಂದೇ ರಾಜ್ಯದ ಚೌಕಟ್ಟಿನಲ್ಲಿಯೂ ಪ್ರಾದೇಶಿಕ ಭಿನ್ನತೆ ಇರ್ತಕ್ಕಂಥದ್ದು ಇರ್ತದೆ. ಆ ಪ್ರಾದೇಶಿಕ ಭಿನ್ನತೆ ಇದ್ದಾಗ ಅಲ್ಲಿಯೂ ಕೂಡ ನಮಗೆ ಹೊಸ ವಾತಾವರಣ ಅಂತೇಳಿ ಅನಿಸೋಕ್ಕೆ ಶುರುವಾಗುತ್ತೆ. ಯಾವಾಗ ನಾವಲ್ಲಿ ಅನ್ಯೋನ್ಯತೆಯನ್ನು ವ್ಯಕ್ತಪಡಿಸ್ತಾ ಹೋಗ್ತೀವಿ, ನಿಕಟತೆಯನ್ನು ಹೊಂದುತ್ತಾ ಹೋಗ್ತೀವಿ, ಅಂತಲ್ಲಿ ಇದು ಸುಲಭವಾಗಿ ಸಾಧ್ಯ ಆಗುತ್ತೆ. ಆದ್ದರಿಂದ ಅನ್ಯೋನ್ಯ ಸಂಬಂಧಗಳು ಎಲ್ಲಿರುತ್ತವೆಯೋ ಅಂತಲ್ಲಿ ನಾವು ಸುಲಭವಾಗಿ ಸ್ವಾಂಗೀಕರಣಗೊಳ್ಬೋದು ಅಂತಕ್ಕಂತಹ ಅಂಶ. ಮತ್ತೊಂದು ಅಂತರ್ವಿವಾಹ. ವಿವಾಹ ಸಂಬಂಧಗಳನ್ನು ಬೆಳೆಸಿಕೊಳ್ಳುವಂತಹ ಸಂದರ್ಭದಲ್ಲಿ ನೋಡಿ, ರಕ್ತ ಸಂಬಂಧಕ್ಕೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ವಿವಾಹ ಸಂಬಂಧಗಳು. ಆದ್ದರಿಂದ ಇತರ ಚಟುವಟಿಕೆಗಳಿಗಿಂತಲೂ, ಇತರ ಭಾವನೆಗಳಿಗಿಂತಲೂ ವಿವಾಹದ ಸಂಬಂಧಗಳು ಅಥವಾ ವೈವಾಹಿಕ ಸಂಬಂಧಗಳು ಉಂಟಾದಾಗ ನಾವು ಅಲ್ಲಿ ಬಹುಬೇಗ ಸಮರಸಗೊಳ್ತೀವಿ, ಸ್ವಾಂಗೀಕರಣಗೊಳ್ತೀವಿ. ಅನೇಕ ಸಾರಿ ಅದು ಅಂತರ್ಜಾತಿ ವಿವಾಹ ಆಗಿರ್ಬೋದು, ಅಂತರ್ಧರ್ಮೀಯ ವಿವಾಹ ಆಗಿರ್ಬೋದು. ಆ ವಿವಾಹದ ಕಾರಣಕ್ಕಾಗಿ, ವಿವಾಹ ಸಂಬಂಧದ ಕಾರಣಕ್ಕಾಗಿ ನಾವು ಆ ವ್ಯಕ್ತಿಗಳೊಂದಿಗೆ, ಆ ಸದಸ್ಯರೊಂದಿಗೆ ಬಹಳ ಬೇಗನೆ ಹೊಂದಾಣಿಕೆಗೆ ಅವಕಾಶ ಆಗುತ್ತೆ. ಅಲ್ಲಿ ಮಕ್ಕಳನ್ನು ಪಡಿತಕ್ಕಂಥದ್ದು, ಆ ಮಕ್ಕಳನ್ನು ನಾವು ಮುಂದೆ ಇಲ್ಲಿ ಸಾಮಾಜೀಕರಣಗೊಳಿಸ್ತಕ್ಕಂಥದ್ದು, ಅಂದರೆ ಸಮಾಜದ ನಿಯಮಗಳನ್ನು ಆ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ವಿವಾಹದ ಚೌಕಟ್ಟಿನಲ್ಲಿ ಸಾಧ್ಯ ಆಗುತ್ತೆ. ಆದ್ದರಿಂದ ಅಂತರ್ವಿವಾಹಗಳು ವಿವಿಧ ಗುಂಪುಗಳ ನಡುವೆ, ವಿವಿಧ ವ್ಯವಸ್ಥೆಗಳ ನಡುವೆ ಇಲ್ಲಿ ವಿವಾಹ ಸಂಬಂಧಗಳು ಏರ್ಪಟ್ಟಾಗ ಅಲ್ಲಿ ನಾವು ಸ್ವಾಂಗೀಕರಣ ಅಂತಕ್ಕಂಥದ್ದು ಬಹಳ ಬೇಗ ರೂಪುಗೊಳ್ಳೋದಕ್ಕೆ ಸಾಧ್ಯ ಅಥವಾ ಅಂತಹ ಒಂದು ಅವಕಾಶಗಳು ಇಲ್ಲಿ ಕಂಡುಬರುತ್ತದೆ. ಹಾಗೆಯೇ ಅದು ಅಂತರ್ಜಾತಿ ವಿವಾಹ ಆಗಿರ್ಬೋದು, ಅಂತರ್ಧರ್ಮೀಯ ವಿವಾಹ ಆಗಿರ್ಬೋದು, ಅಂತಹ ವಿಭಿನ್ನ ಸಂದರ್ಭಗಳಲ್ಲಿ ಅಥವಾ ಒಂದು ದೇಶದ ಪ್ರಜೆ ಇನ್ನೊಂದು ದೇಶಕ್ಕೆ ಹೋದಾಗ ಅಲ್ಲಿನ ಪ್ರಜೆಯನ್ನು ವಿವಾಹ ಆಗ್ಬೋದು. ಅಂತೆಲ್ಲ ಸಂದರ್ಭಗಳಲ್ಲಿ ಬಹಳ ಬೇಗ ಸಮರಸಗೊಳ್ಳೋದಕ್ಕೆ ಆ ವೈವಾಹಿಕ ಸಂಬಂಧಗಳು ಹೆಚ್ಚು ಅವಕಾಶಗಳನ್ನು ಕಲ್ಪಿಸ್ಕೊಳ್ತವೆ. ಅಲ್ಲಿ ಆತ್ಮೀಯತೆ ಇರುತ್ತೆ, ನಿಕಟತೆ ಇರುತ್ತೆ, ಮತ್ತು ರಕ್ತ ಸಂಬಂಧ ಅಂತಕ್ಕಂಥದ್ದು ಮಕ್ಕಳನ್ನು ಪಡೆಯುವಲ್ಲಿ ವೃದ್ಧಿಗೊಳ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿನ ಸನ್ನಿವೇಶಗಳು ಸ್ವಾಂಗೀಕರಣಕ್ಕೆ ಹೆಚ್ಚು ಅವಕಾಶಗಳನ್ನು ಕಲ್ಪಿಸುತ್ತವೆ. ಆದ್ದರಿಂದ ಈ ಒಂದು ಅಂತರ್ವಿವಾಹದ ಸಂದರ್ಭಗಳ ಮೂಲಕವೂ ಕೂಡ ನಾವು ವೇಗವಾಗಿ, ತೀವ್ರವಾಗಿ ಸ್ವಾಂಗೀಕರಣಕ್ಕೆ ಒಳಗಾಗಬಹುದು ಅಂತಕ್ಕಂಥ ಅಂಶವನ್ನು ಅದು ಸೂಚಿಸುತ್ತದೆ. ಮತ್ತೊಂದು ಸಾಂಸ್ಕೃತಿಕ ಸಾಮ್ಯತೆ. ನಮ್ಮ ಸಂಸ್ಕೃತಿ, ನಮ್ಮ ಸಾಂಸ್ಕೃತಿಕ ಸಂಗತಿಗಳಲ್ಲಿ ಸಾಮ್ಯತೆ ಅಂದರೆ ಹೋಲಿಕೆ ಇದ್ದಾಗ, ಏಕತೆ ಇದ್ದಾಗ ನಾವು ಬಹಳ ವೇಗವಾಗಿ ಸ್ವಾಂಗೀಕರಣಕ್ಕೆ ಒಳಗಾಗ್ತೀವಿ. ನೋಡಿ, ನಮ್ಮ ಸಂಸ್ಕೃತಿ ಅಂತಕ್ಕಂಥದ್ದು ಆಂತರಿಕ ಸಂಗತಿ. ನಮ್ಮೆಲ್ಲರ ನಡೆನುಡಿಗಳು ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಏಕರೂಪದಲ್ಲಿ ಕಂಡುಬರ್ತವೆ. ಹಾಗಿದ್ದಾಗ ನಾವು ಬಹಳ ಬೇಗ ಅವರ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತೀವಿ. ಯಾಕೆಂದರೆ ಅವರ ಮತ್ತು ನಮ್ಮ ಆಚರಣೆಗಳು, ರೂಢಿಗಳು, ನಂಬಿಕೆಗಳು, ಪದ್ಧತಿಗಳು ಇವೆಲ್ಲವೂ ಏಕರೂಪದಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಭಾಷೆಯೂ ಕೂಡ ಇಲ್ಲಿ ಮುಖ್ಯವಾಗುತ್ತೆ, ಧರ್ಮವೂ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಆದ್ದರಿಂದ ನಮ್ಮಲ್ಲಿ ಸಾಂಸ್ಕೃತಿಕ ವಿಚಾರಗಳು, ಭಾಷೆ, ಧರ್ಮ, ನಂಬಿಕೆ, ರೂಢಿ, ಆಚರಣೆಗಳು ಇವೆಲ್ಲವೂ ಏಕರೂಪದಲ್ಲಿದ್ದಾಗ, ಒಂದೇ ಆಗಿದ್ದಾಗ, ಒಂದೇ ಥರದ ವ್ಯವಸ್ಥೆಯಲ್ಲಿ ಇದ್ದಾಗ ಅಲ್ಲಿನ ಜನರು ಬಹಳ ಬೇಗ ಹೊಂದಾಣಿಕೆಯನ್ನು ಮಾಡಿಕೊಳ್ತಾರೆ, ಸ್ವಾಂಗೀಕರಣಗೊಳಗಾಗ್ತಾರೆ. ಅದನ್ನೇ ನಾವು ಹೇಳ್ತಕ್ಕಂಥದ್ದು ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲೈಸ್ ಟುಗೆದರ್ ಅಂತಕ್ಕಂಥದ್ದು. ಹಾಗಾಗಿ ಇಲ್ಲಿ ಏಕರೀತಿಯ ಮನಸ್ಥಿತಿ ಉಳ್ಳಂಥವರು ಬಹು ಬೇಗ ಸಮರಸಗೊಳ್ತಾರೆ. ಅದಕ್ಕೆ ಇಲ್ಲಿ ಒಂದು ಉದಾಹರಣೆಯನ್ನು ಹೇಳ್ತಾರೆ. ಅಮೇರಿಕಾದಲ್ಲಿ ಇಂಗ್ಲಿಷ್ ಭಾಷೆ ಗೊತ್ತಿರ್ತಕ್ಕಂತಹ ಪ್ರಾಟೆಸ್ಟೆಂಟರು ಇಂಗ್ಲಿಷ್ ಬಾರದೇ ಇರತಕ್ಕಂತಹ
ಕ್ರೈಸ್ತರಿಗಿಂತಲೂ ವೇಗವಾಗಿ ಸ್ವಾಂಗೀಕರಣಕ್ಕೆ ಒಳಗಾಗ್ತಾರೆ. ಅಂದರೆ ಇಲ್ಲಿ ಪ್ರೊಟೆಸ್ಟೆಂಟ್ ಇಂಗ್ಲಿಷ್ ಗೊತ್ತಿರ್ತಕ್ಕಂಥ ಪ್ರೊಟೆಸ್ಟೆಂಟರು ಬೇರೆ ಬೇರೆ ಕುಟುಂಬಗಳಾಗಿರ್ಬೋದು. ಇಂಗ್ಲಿಷ್ ಭಾಷೆ ಬರ್ತಾ ಇದೆ ಎನ್ನುವ ಒಂದೇ ಕಾರಣಕ್ಕೆ ಅವರು ಬಹಳ ಬೇಗ ಅಲ್ಲಿನ ವ್ಯವಸ್ಥೆಯ ಜೊತೆಗೆ ಸಮರಸಗೊಳ್ತಾರೆ. ಆದರೆ ಇಂಗ್ಲಿಷ್ ಬಾರದೇ ಇರ್ತಕ್ಕಂಥವ್ರು ಅವರು ಕ್ರೈಸ್ತ ಧರ್ಮೀಯರೇ ಆಗಿದ್ದರು. ಕ್ಯಾಥೋಲಿಕರು ಇಲ್ಲಿ ಕ್ರೈಸ್ತ ಧರ್ಮದಲ್ಲಿನ 2 ಪಂಗಡಗಳಷ್ಟೇ. ಕ್ರೈಸ್ತ ಧರ್ಮದಲ್ಲಿ 2 ಪಂಗಡಗಳಿದ್ದಾವೆ, ಒಬ್ಬರು ಪ್ರೊಟೆಸ್ಟೆಂಟ್ರು ಮತ್ತೊಬ್ಬರು ಕ್ಯಾಥೋಲಿಕ್ಸ್. ಇಲ್ಲಿ ಇಂಗ್ಲಿಷ್ ಭಾಷೆ ಗೊತ್ತಿರ್ತಕ್ಕಂಥ ಪ್ರೊಟೆಸ್ಟೆಂಟ್ರು ಬಹಳ ಬೇಗ ಸಮರಸಗೊಳ್ತಾರೆ. ಆದರೆ ಇಂಗ್ಲಿಷ್ ಬರದೇ ಇರ್ತಕ್ಕಂತಹ ಕ್ಯಾಥೋಲಿಕರು ಅಲ್ಲಿ ಬಹಳ ಬೇಗ ಸಮರಸಗೊಳ್ಳೋದಿಲ್ಲ. ಅಂದರೆ ಇಲ್ಲಿ ಭಾಷೆ ಸಂಸ್ಕೃತಿಯ ಒಂದು ಭಾಗವಾಗಿರ್ತಕ್ಕಂಥದ್ದು, ಸಾಂಸ್ಕೃತಿಕ ಸಂಗತಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ಆ ಭಾಷೆ ಗೊತ್ತಿರ್ತಕ್ಕಂಥವರು ಬಹಳ ಬೇಗ ಸಮರಸಗೊಳ್ತಾರೆ, ಬಹಳ ಬೇಗ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾರೆ. ಆದರೆ ಆ ಭಾಷೆ ಗೊತ್ತಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅವರು ಬಹಳ ಬೇಗ ಆ ಸಾಂಸ್ಕೃತಿಕ ವಾತಾವರಣಕ್ಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಿಲ್ಲ. ಹೀಗಾಗಿ ಸಾಂಸ್ಕೃತಿಕ ಸಾಮ್ಯತೆ ಇರ್ತಕ್ಕಂತಹ ಸಂದರ್ಭದಲ್ಲಿಯೂ ಕೂಡ ನಾವು ಈ ಒಂದು ಸ್ವಾಂಗೀಕರಣಕ್ಕೆ ಬಹಳ ಬೇಗನೆ ಒಳಗಾಗ್ತಕ್ಕಂಥದ್ದನ್ನು ನೋಡ್ತೀವಿ. ಇದು ಜಾಗತಿಕ ಮಟ್ಟದಲ್ಲೂ, ಒಂದು ದೇಶದ ಚೌಕಟ್ಟಿನಲ್ಲೂ, ಒಂದು ರಾಜ್ಯದ ಚೌಕಟ್ಟಿನಲ್ಲೂ ಕೂಡ ಇಲ್ಲಿ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥ ಸಂಗತಿ ಆಗುತ್ತೆ. ನಾವು ಯಾವಾಗ ಒಂದೇ ರೀತಿಯ ರೂಢಿಗಳನ್ನು ಹೊಂದುತ್ತೀವಿ, ಒಂದೇ ರೀತಿಯ ಆಚರಣೆಗಳು ನಮ್ಮಲ್ಲಿ ಮತ್ತು ಕೆಲವರಲ್ಲಿದ್ದಾವೆ, ಅವರು ಬಹಳ ಬೇಗ ಒಂದಾಗ್ತಾರೆ. ಒಂದೇ ಭಾಷೆಯನ್ನು ಮಾತನಾಡ್ತಕ್ಕಂಥ, ಉದಾಹರಣೆಗೆ ಮುಸ್ಲಿಮರನ್ನು ತಗೊಳ್ಳಿ, ಅವರು ಉರ್ದು ಭಾಷೆಯನ್ನು ಮಾತನಾಡ್ತಾರೆ. ಜಗತ್ತಿನಾದ್ಯಂತ ಎಲ್ಲೇ ಮುಸ್ಲಿಮ್ಸ್ ಇರಲಿ ಅವರು ಉರ್ದು ಭಾಷೆಯನ್ನು ಮಾತಾಡ್ತಾರೆ. ಹಾಗಾಗಿ ಜಗತ್ತಿನ ಯಾವುದೇ ಭಾಗದ ಮುಸ್ಲಿಮರು ಒಂದು ಕಡೆ ಸೇರಿದಾಗ ಅವರಲ್ಲಿ ಆ ಭಾಷೆಯ ಕಾರಣಕ್ಕಾಗಿ ಬಹಳ ಬೇಗ ಅವರು ಸಾಮರಸ್ಯಗೊಳ್ತಾರೆ, ಬಹಳ ಬೇಗ ಅವರಲ್ಲಿ ಸ್ವಾಂಗೀಕರಣಕ್ಕೆ ಅವಕಾಶಗಳು ಅಂತಕ್ಕಂಥದ್ದು ಆಗುತ್ತೆ. ಹೀಗಾಗಿ ನಮ್ಮ ಭಾಷೆ, ನಮ್ಮ ಆಚರಣೆಗಳು, ನಮ್ಮ ರೂಢಿ ನಂಬಿಕೆಗಳು ಇವುಗಳು ಬಹಳ ಬೇಗ ಜನರನ್ನು ಒಂದುಗೂಡಿಸುತ್ತವೆ ಮತ್ತು ಆ ಸಾಂಸ್ಕೃತಿಕ ವಾತಾವರಣದಲ್ಲಿ ಬೆರೆಯೋದಕ್ಕೆ ಅವಕಾಶವನ್ನು ಅವು ಕಲ್ಪಿಸಿಬಿಡ್ತವೆ. ಹೀಗಾಗಿ ನಾವು ಸ್ವಾಂಗೀಕರಣಕ್ಕೆ ಸಾಂಸ್ಕೃತಿಕ ಸಾಮ್ಯತೆ ಇರ್ತಕ್ಕಂತಹ ಕಡೆಗಳಲ್ಲೂ ಕೂಡ ಹೆಚ್ಚು ಹೆಚ್ಚು ಅವಕಾಶಗಳಿರ್ತಕ್ಕಂಥದ್ದನ್ನು ನೋಡ್ತೇವೆ. ಮತ್ತೊಂದು ಸಮಾನ ಸಾಮಾಜಿಕ ಮತ್ತು ಆರ್ಥಿಕ ಅಂಶಗಳು. ಬಹುಶಃ ಒಂದು ವಾತಾವರಣದಲ್ಲಿ ಬದುಕ್ತಕ್ಕಂತಹ ಜನರು ಸಮಾನವಾಗಿರ್ತಕ್ಕಂತಹ ಅಂತಸ್ತಿನ ಚೌಕಟ್ಟಿಗೆ ಒಳಪಟ್ಟಾಗ ಅವರ ಸಾಮಾಜಿಕ ಸ್ಥಾನಮಾನಗಳು, ಸಾಮಾಜಿಕ ಅಂತಸ್ತು, ಅಂತೆಯೇ ಆರ್ಥಿಕ ಸ್ಥಾನಮಾನಗಳು ಮತ್ತು ಆರ್ಥಿಕ ಅಂತಸ್ತು ಇವುಗಳಲ್ಲಿ ನಾವು ಏಕರೂಪತೆಯನ್ನು ಕಂಡಾಗ, ಸಾಮ್ಯತೆ ಇದ್ದಾಗ, ಒಂದೇ ರೀತಿಯ ಅವಕಾಶಗಳಿದ್ದಾಗ, ಒಂದೇ ರೀತಿಯ ಆರ್ಥಿಕ ಸ್ಥಾನಮಾನಗಳಿದ್ದಾಗ ಅವರು ಬಹಳ ಬೇಗ ಸೌಹಾರ್ದತೆಯನ್ನು ಹೊಂದುತ್ತಾರೆ, ಬಹಳ ಬೇಗ ಬಾಂಧವ್ಯವನ್ನು ಬೆಳೆಸ್ಕೊಳ್ತಾರೆ, ಅಲ್ಲಿ ಸ್ವಾಂಗೀಕರಣ ಏರ್ಪಡ್ತದೆ. ಉದಾಹರಣೆಗೆ ನೀವು ನೋಡ್ತೀರಿ, ಒಂದು ಆರ್ಥಿಕ ಸ್ಥಿತಿಯಲ್ಲಿ ಬಡತನದ ಕುಟುಂಬದಲ್ಲಿರ್ತಕ್ಕಂಥವರು ತಮ್ಮ ಮಕ್ಕಳಿಗೆ ಸಂಬಂಧಗಳನ್ನು ನೋಡುವಾಗ ಅದೇ ತರಹದ ಅಂತಸ್ತಿನ ಚೌಕಟ್ಟಿನಲ್ಲಿ ಬರ್ತಕ್ಕಂತಹವರ ಸಂಬಂಧಗಳನ್ನೇ ಹುಡುಕ್ತಾ ಇರ್ತಾರೆ. ಅಗರ್ಭ ಶ್ರೀಮಂತರು ಅಗರ್ಭ ಶ್ರೀಮಂತ ಮನೆತನಗಳ ಮಕ್ಕಳೊಂದಿಗೆ ತಮ್ಮ ಮಕ್ಕಳ ವಿವಾಹ ಸಂಬಂಧಗಳನ್ನು ಬೆಳೆಸೋದಕ್ಕೆ ಅವರು ಆ ಬಗೆಯ ಪ್ರಯತ್ನಗಳನ್ನು ಮಾಡ್ತಾರೆ. ಕೆಲವು ಅಪವಾದಗಳು ಇರ್ಬೋದು, ಬಡವರು ಶ್ರೀಮಂತರು ಮಗಲಿ ಅಥವಾ ಶ್ರೀಮಂತರು ಬಡವರ ಮಗಲಿ ವಿವಾಹ ಸಂಬಂಧಗಳು ಆಗೋದೇ ಇಲ್ಲ ಅಂತ ಹೇಳಿ ಅಲ್ಲ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಸಮಾನವಾಗಿರ್ತಕ್ಕಂತಹ ಅಂತಸ್ತಿನ ಕುಟುಂಬಗಳಲ್ಲಿ, ಅದು ಸಾಮಾಜಿಕ ಅಂತಸ್ತು ಮತ್ತು ಆರ್ಥಿಕ ಅಂತಸ್ತು ಆಗಿರುತ್ತದೆ. ಒಂದೇ ರೀತಿಯ ಅಂತಸ್ತನ್ನು ಹೊಂದಿರತಕ್ಕಂತಹ ಕುಟುಂಬಗಳಲ್ಲಿ ನಾವು ಬಹಳ ಬೇಗ ಸಮರಸಗೊಳ್ತೀವಿ. ಅವರ ಮತ್ತು ನಮ್ಮ ಆರ್ಥಿಕ ವಿಚಾರಗಳಲ್ಲಿ ಹೊಂದಾಣಿಕೆ ಉಂಟಾಗುತ್ತೆ, ಸಾಮಾಜಿಕ ಸ್ಥಾನಮಾನಗಳಲ್ಲಿ ಅಂತಸ್ತಿನಲ್ಲಿ ಹೊಂದಾಣಿಕೆ ಉಂಟಾಗುತ್ತೆ. ಅಂಥವರು ಬಹಳ ಬೇಗ ಹೊಂದಾಣಿಕೆಗೆ ಒಳಪಡ್ತಾರೆ, ಅಲ್ಲಿ ಸ್ವಾಂಗೀಕರಣ ಅಂತಕ್ಕಂಥದ್ದು ಸಾಧ್ಯ ಆಗುತ್ತೆ. ಹೀಗೆ ಸ್ವಾಂಗೀಕರಣಕ್ಕೆ ಅನೇಕ ಅಂಶಗಳು ಇಲ್ಲಿ ಪೂರಕವಾಗಿ ಕಂಡುಬರ್ತವೆ. ನೋಡಿ, ಸ್ವಾಂಗೀಕರಣಕ್ಕೆ ಪೂರಕವಾದ ಅಂಶಗಳು, ಸಪೋರ್ಟಿಂಗ್ ಆಗಿರ್ತಕ್ಕಂಥ ಅಂಶಗಳು, ಇವುಗಳ ಮೂಲಕ ನಾವು ಇನ್ನೊಂದು ಸಮಾಜದ, ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನು ಕಲಿತುಕೊಳ್ಳುವಂತಹ ಪ್ರಯತ್ನವನ್ನು, ಅಳವಡಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಉದಾಹರಣೆಗೆ ಸಹನೆಯ ಮೂಲಕ, ಸಮಾಧಾನ, ತಾಳ್ಮೆ, ಸಹನೆ ಇದ್ದಾಗ
ನಾವು ಪ್ರೀತಿ ಇದ್ದಾಗ ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನು ಕಲ್ತ್ಕೊಳ್ತೀವಿ. ಇವತ್ತು ಜಾಗತೀಕರಣದ ಸಂದರ್ಭದಲ್ಲಿ ನಾವು ಇನ್ನೊಂದು ಸಂಸ್ಕೃತಿಯನ್ನು, ಇನ್ನೊಂದು ಭಾಷೆಯನ್ನು ಕಲಿತಕ್ಕಂಥದ್ದು ಯಾವುದು ಕಷ್ಟ ಅಲ್ಲ. ಹಾಗೆಯೇ ಅದಕ್ಕೆ ಅವಕಾಶಗಳು ಕೂಡ ಇವತ್ತಿನ ಸಮಾಜದಲ್ಲಿ ಹೇರಳವಾಗಿದ್ದಾವೆ. ಹಾಗಾಗಿ ಆ ಸಹನೆ, ಪ್ರೀತಿ, ವಿಶ್ವಾಸ ಇದ್ದಲ್ಲಿ ನಾವು ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನು ಕಲ್ತ್ಕೊಳ್ತೀವಿ. ಹಾಗೆಯೇ ಅನ್ಯೋನ್ಯ ಸಂಬಂಧಗಳು, ಆತ್ಮೀಯತೆ, ನಿಕಟತೆಯ ಭಾವನೆಗಳು ಇದ್ದಾಗಲೂ ಕೂಡ ಪ್ರೀತಿ, ವಿಶ್ವಾಸ, ನಿಕಟತೆ, ಅವರ ಜೊತೆ ನಿಕಟ ಸಂಪರ್ಕವನ್ನು ಹೊಂದಿದ್ದಾಗ ನೋಡುವುದರ ಮೂಲಕ, ಅಳವಡಿಸಿಕೊಳ್ಳುವುದರ ಮೂಲಕ, ಅನುಕರಣೆ ಮಾಡುವುದರ ಮೂಲಕ, ಅಂತಿಮವಾಗಿ ಅದನ್ನು ಕಲಿತುಕೊಳ್ಳುವುದರ ಮೂಲಕ ನಾವು ಸ್ವಾಂಗೀಕರಣಕ್ಕೆ ಒಳಗಾಗ್ತೀವಿ. ಅಲ್ಲಿ ಅನ್ಯೋನ್ಯ ಸಂಬಂಧಗಳು ಕೂಡ ಅಷ್ಟೇ ಮುಖ್ಯವಾಗಿ ಕಾರಣ ಆಗ್ತವೆ. ಹಾಗೆಯೇ ಅಂತರ್ವಿವಾಹಗಳು, ವಿವಿಧ ಸಮೂಹಗಳ ನಡುವೆ, ವಿವಿಧ ಪಂಗಡಗಳ ನಡುವೆ, ವಿವಿಧ ಜಾತಿಗಳ ನಡುವೆ, ವಿವಿಧ ಧರ್ಮಗಳ ನಡುವೆ ವಿವಾಹ ಸಂಬಂಧಗಳು ಏರ್ಪಟ್ಟಾಗ ಅದು ರಕ್ತ ಸಂಬಂಧದ ಸೃಷ್ಟಿಗೆ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಅಂಥ ಸಂದರ್ಭದಲ್ಲಿ ನಾವು ಬಹಳ ಬೇಗ ಈ ಒಂದು ಸ್ವಾಂಗೀಕರಣಕ್ಕೆ ಒಳಗಾಗ್ತೀವಿ. ಯಾಕೆಂದರೆ ವಿವಾಹ ಸಂಬಂಧ ನಮ್ಮ ಬಾಂಧವ್ಯಗಳನ್ನು ಗಟ್ಟಿಗೊಳಿಸುತ್ತದೆ ಮತ್ತು ಅದು ಮುಂದಿನ ರಕ್ತ ಸಂಬಂಧದ ವೃದ್ಧಿಗೆ ಅವಕಾಶವನ್ನು ಮಾಡಿಕೊಡ್ತದೆ. ಹಾಗಾಗಿ ಏನು ಮಾಡ್ತೀವಿ, ಇಲ್ಲಿ ಅವಶ್ಯಕವಾಗಿ ಮತ್ತು ಅನಿವಾರ್ಯವಾಗಿ ನಾವು ವಿವಾಹದ ಸಂಬಂಧಗಳ ಕಾರಣಕ್ಕಾಗಿ ಈ ಒಂದು ಸ್ವಾಂಗೀಕರಣಕ್ಕೆ ಒಳಗಾಗ್ತೀವಿ. ಮತ್ತು ಸಾಂಸ್ಕೃತಿಕ ಸಾಮ್ಯತೆ ಇರ್ತಕ್ಕಂತಹ ಸಂದರ್ಭಗಳಲ್ಲಿ, ಸಾಂಸ್ಕೃತಿಕ ವಿಚಾರಗಳಲ್ಲಿ ಏಕತೆ, ಏಕ ಮನಸ್ಥಿತಿ ಇದ್ದಾಗ, ಅಂದರೆ ಒಂದೇ ಭಾಷೆಯನ್ನು ಮಾತನಾಡ್ತಕ್ಕಂಥವರು ಬಹಳ ಬೇಗ ಹೊಂದಿಕೊಳ್ತಾರೆ, ಒಂದೇ ಧರ್ಮದವರು ಬಹಳ ಬೇಗ ಹೊಂದಿಕೊಳ್ತಾರೆ, ಒಂದೇ ಸಾಮಾಜಿಕ ಅಂತಸ್ತನ್ನು ಹೊಂದಿರತಕ್ಕಂಥವರು ಬಹಳ ಬೇಗ ಹೊಂದಾಗ್ತಾರೆ. ಹೀಗೆ ಅವರಲ್ಲಿರ್ತಕ್ಕಂತಹ ಸಾಂಸ್ಕೃತಿಕ ವಿಚಾರಗಳಲ್ಲಿನ ಸಾಮ್ಯತೆ, ಹೋಲಿಕೆಯ ಅಂಶಗಳು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯೊಂದಿಗೆ ಸಮರಸಗೊಳ್ಳೋದಕ್ಕೆ, ಸ್ವಾಂಗೀಕರಣಗೊಳ್ಳೋದಕ್ಕೆ ಅವು ಹೆಚ್ಚು ಹೆಚ್ಚು ಅವಕಾಶಗಳನ್ನು ಮಾಡಿಕೊಡ್ತವೆ. ಅಂತೆಯೇ ನಮ್ಮ ಸಮಾನವಾಗಿರ್ತಕ್ಕಂತಹ ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶಗಳು ಇವು ಕೂಡ ಇಲ್ಲಿ ವ್ಯಾಪಕವಾಗಿ ಸಹಾಯವನ್ನು ಮಾಡ್ತವೆ. ನಾವು ಸ್ವಾಂಗೀಕರಣಗೊಳ್ಳೋದಕ್ಕೆ ಹೆಚ್ಚು ನೆರವನ್ನು ನೀಡುತ್ತವೆ. ಹೀಗೆ ನಾವು ಸ್ವಾಂಗೀಕರಣಕ್ಕೆ ಪೂರಕವಾದ ಅಂಶಗಳನ್ನು ಕುರಿತು ಅಧ್ಯಯನ ಮಾಡ್ತೀವಿ. ಸ್ವಾಂಗೀಕರಣಕ್ಕೆ ಈ ಅಂಶಗಳು ಸಹಾಯಕ ಅಂಶಗಳು ಅಥವಾ ಸಹಾಯವನ್ನು ಮಾಡತಕ್ಕಂತಹ ಅಂಶಗಳಾಗಿ ರೂಪುಗೊಳ್ಳುತ್ತವೆ. ಸ್ವಾಂಗೀಕರಣ ಎನ್ನುವುದು ವಿಲೀನೀಕರಣ ಅಥವಾ ಇನ್ನೊಂದು ಸಂಸ್ಕೃತಿಯೊಂದಿಗೆ ಸಮರಸಗೊಳ್ತಕ್ಕಂತಹ ಪ್ರಕ್ರಿಯೆ. ಅದಕ್ಕೆ ಕೆಲವು ಪೂರಕವಾದಂತಹ ಅಂಶಗಳನ್ನು ನೋಡಿದ್ದೀವಿ. ಈ ಪೂರಕ ಅಂಶಗಳ ಜೊತೆಗೆ ಸ್ವಾಂಗೀಕರಣ ಕೆಲವೊಂದು ಹಂತಗಳಲ್ಲಿ ವಿಭಿನ್ನ ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿಯೂ ಕೂಡ ಸಂಭವಿಸುತ್ತದೆ. ಹೇಗೆ ಸಂಭವಿಸುತ್ತದೆ? ಸ್ವಾಂಗೀಕರಣದ ಹಂತಗಳು. ಮುಖ್ಯವಾಗಿ 3 ಪ್ರಕಾರಗಳಲ್ಲಿ ಈ ಒಂದು ಸ್ವಾಂಗೀಕರಣ ಅಂತಕ್ಕಂಥದ್ದು ಜರುಗತಕ್ಕಂಥದ್ದನ್ನು ನೋಡ್ತೀವಿ. ಒಂದು ವ್ಯಕ್ತಿಗತ ಹಂತ, ಅಂದರೆ ವೈಯಕ್ತಿಕವಾಗಿ ವ್ಯಕ್ತಿಯ ಮಟ್ಟದಲ್ಲಿ ನಡೀತಕ್ಕಂಥದ್ದು. ಮತ್ತೊಂದು ಸಮೂಹಗಳ ಹಂತ, ಸಮೂಹಗಳ ಹಂತದಲ್ಲಿ ಸ್ವಾಂಗೀಕರಣ ಅಂತಕ್ಕಂಥದ್ದು ನಡೀತಕ್ಕಂಥದ್ದು. ಮತ್ತು ಸಂಸ್ಕೃತಿ ಹಂತ. ಈ ರೂಪದಲ್ಲಿ ಸ್ವಾಂಗೀಕರಣ 3 ಹಂತಗಳಲ್ಲಿ ಜರುಗುತ್ತಾ ಹೋಗುತ್ತೆ. ನೋಡಿ, ಸ್ವಾಂಗೀಕರಣಕ್ಕೆ ಅನೇಕ ಅಂಶಗಳು ಪೂರಕವಾಗಿವೆ, ಸಪೋರ್ಟಿಂಗ್ ಆಗಿವೆ, ಅದಕ್ಕೆ ಸಹಾಯಕವಾಗ್ತಕ್ಕಂತಹ ಅಂಶಗಳಿದ್ದಾವೆ. ಆಗಿದ್ರೂ ಕೂಡ ಆ ಒಂದು ಸ್ವಾಂಗೀಕರಣ ಅಂತಕ್ಕಂಥದ್ದು 3 ಹಂತಗಳಲ್ಲಿ ನಡೀತದೆ. ವೈಯಕ್ತಿಕವಾಗಿ ಅಥವಾ ವ್ಯಕ್ತಿಗತ ಮಟ್ಟದಲ್ಲಿ ಅಥವಾ ಸಮೂಹಗಳ ಮಟ್ಟದಲ್ಲಿ ಮತ್ತು ಸಂಸ್ಕೃತಿಯ ಚೌಕಟ್ಟನ್ನು ಒಳಗೊಂಡಂತೆ ಕೂಡ ಇಲ್ಲಿ ಸ್ವಾಂಗೀಕರಣ ಅಂತಕ್ಕಂಥದ್ದು ನಡೆಯುತ್ತದೆ. ಇಲ್ಲಿ ಮೊದಲನೇದು ವ್ಯಕ್ತಿಗತ ಹಂತವನ್ನು ತೆಗೆದುಕೊಂಡಾಗ ವೈಯಕ್ತಿಕ ಹಂತ ಅಂತಕ್ಕಂಥದ್ದು ಇಲ್ಲಿ ಹೇಗೆ ಕಂಡು ಬರ್ತದೆ? ಉದಾಹರಣೆಗೆ ನಾವು 18-19ನೇ ಶತಮಾನದ ಸಂದರ್ಭಗಳು, ನಂತರದ ಚಟುವಟಿಕೆಗಳಲ್ಲಿ ನೋಡ್ತೀವಿ. ಭಾರತೀಯರು 19ನೇ ಶತಮಾನದ ಸಂದರ್ಭದಿಂದ ಬಹಳ ಬೇಗ ಬದಲಾವಣೆಗೊಳ್ತಾ ಬಂದರು. ಬಹುಬೇಗನೆ ಹೊಸ ಹೊಸ ವಿಚಾರಗಳನ್ನು ಅಳವಡಿಸಿಕೊಳ್ತಕ್ಕಂಥದ್ದನ್ನು ಭಾರತೀಯರು ರೂಢಿಸಿಕೊಂಡರು. ಅದರಲ್ಲೂ ವಿಶೇಷವಾಗಿ ಪಾಶ್ಚಾತ್ಯರ ಸಂಪರ್ಕ ಇಲ್ಲಿ ಸಾಧ್ಯ ಆಯಿತು.
ನೋಡಿ 19ನೇ ಶತಮಾನ ಅಂದಾಗ ಅದು ಭಾರತದಲ್ಲಿ ಬ್ರಿಟಿಷರ ಕಾಲ. ಭಾರತಕ್ಕೆ ಬ್ರಿಟಿಷರು ಬರ್ತಾರೆ, ಇಲ್ಲಿಯೇ ನೆಲೆಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೀವು ಇತಿಹಾಸದಲ್ಲಿ ಅಧ್ಯಯನ ಮಾಡಿದ್ದೀರಿ. ಹಾಗೆ ಬಂದಂತಹ ಬ್ರಿಟಿಷರು ಇಲ್ಲಿ ಶತಮಾನಗಳ ಕಾಲ ನೆಲೆಸ್ತಾರೆ. ಆ ಶತಮಾನಗಳ ಕಾಲ ನೆಲೆಸಿದಾಗ ಇಲ್ಲಿನ ಭಾರತೀಯರ ಮೇಲೆ ಹಂತ ಹಂತವಾಗಿ, ನಿಧಾನವಾಗಿ, ವ್ಯಕ್ತಿಗತವಾಗಿ ಕೆಲವೊಂದು ಪರಿವರ್ತನೆಗಳು ಆಗ್ತಾ ಬಂತು. ಆ ಪಾಶ್ಚಾತ್ಯರ ಪ್ರಭಾವಕ್ಕೆ ಭಾರತೀಯರು ಒಳಗಾಗ್ತಾ ಬಂದರು. ಹಾಗೆ ಒಳಗಾದಾಗ ನೋಡ್ತೀವಿ ಅವರ ನಡೆನುಡಿಗಳಲ್ಲಿ ಬದಲಾವಣೆ, ಅವರ ವೇಷಭೂಷಣಗಳಲ್ಲಿ ಬದಲಾವಣೆ, ಆಹಾರ ಪದ್ಧತಿಗಳಲ್ಲಿ ಬದಲಾವಣೆ, ಕ್ರೀಡೆ ಮನೋರಂಜನೆಯಲ್ಲಿ ಬದಲಾವಣೆ ಮತ್ತು ಸುಲಭವಾಗಿ ಅವುಗಳನ್ನು ಅಳವಡಿಸಿಕೊಳ್ಳುವುದರಲ್ಲಿ ಬದಲಾವಣೆಗಳು ಕಂಡುಬಂದಿವೆ. ಇವತ್ತು ನಾವು ವಾಸ್ತವಿಕವಾಗಿ ಗಮನಿಸಿದ್ರೆ ನಮ್ಮ ಸಂಸ್ಕೃತಿಯಲ್ಲಿ ನಾವು ಎಷ್ಟೊಂದು ಪರಿವರ್ತನೆಗಳನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದರೂ ಕೂಡ ಅದರ ನಂತರವೂ ನಾವೆಷ್ಟು ಮಟ್ಟಿಗೆ ಅವರದೇ ರೂಢಿ ಪದ್ಧತಿಗಳನ್ನು ಇನ್ನೂ ಹೊಂದಿದ್ದೀವಿ. ಅಂದರೆ ಪಾಶ್ಚಾತ್ಯ ಸಂಸ್ಕೃತಿಯಿಂದ ನಾವು ಇವತ್ತಿಗೂ ಹೊರಗೆ ಬರೋದಕ್ಕೆ ಸಾಧ್ಯ ಇಲ್ಲ, ಬಹುಶಃ ಸಾಧ್ಯನೇ ಇಲ್ಲವೇನೋ ಎನ್ನುವಂತಹ ವಾತಾವರಣ, ಎನ್ನುವಂತಹ ಒಂದು ಪರಿಸ್ಥಿತಿ ಇಲ್ಲಿದೆ. ಯಾಕೆ ಅಂದರೆ ಇವತ್ತು ಅವ್ರು ಹೋದರೂ ಕೂಡ ಅವ್ರ ಭಾಷೆ, ನೀವು ಅನೇಕ ಸಾರಿ ಹೇಳ್ತಾ ಇರ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ, ಇಂಗ್ಲೀಷ್ ಕಷ್ಟ ಆಗುತ್ತೆ, ಇಂಗ್ಲೀಷ್ ಭಾಷೆ ಕಷ್ಟ ಆಗುತ್ತೆ, ಹಾಗಂತ ನಾವು ಬಿಟ್ಟಿದ್ದೀವಾ? ಇಲ್ಲ. ಆ ಕಷ್ಟ ಆದರೂ ಸರಿ ಇಂಗ್ಲೀಷ್ ಓದಲೇಬೇಕು ಅಂತಕ್ಕಂತಹ ಮನಸ್ಥಿತಿಯಲ್ಲಿ ನಾವು ಆ ಇಂಗ್ಲೀಷ್ ಭಾಷೆಯನ್ನು ಕಲಿತಾ ಇದ್ದೀವಿ. ಹಾಗೆಯೇ ಪಾಶ್ಚಿಮಾತ್ಯರ ನಡೆನುಡಿಗಳ ಅನುಕರಣೆ, ಅವರ ರೂಢಿ ಪದ್ಧತಿಗಳ ಅನುಕರಣೆ, ಅವರ ಆಹಾರ ಪದ್ಧತಿಗಳು, ಇವೆಲ್ಲವುಗಳ ಒಂದು ಪ್ರಭಾವ ಅಂತಕ್ಕಂಥದ್ದು ನಮ್ಮ ಮೇಲಾಯಿತು. ಮತ್ತು ನಮ್ಮಲ್ಲಿ ಅನೇಕರು ಉದ್ದೇಶಪೂರ್ವಕವಾಗಿ ಆ ಎಲ್ಲ ಆಚರಣೆಗಳನ್ನು ಕಲಿತುಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ನಾವು ಬದ್ಧರಾಗಿದ್ದೀವಿ. ಇವತ್ತು ನಮ್ಮ ಎಷ್ಟೋ ಆಚರಣೆಗಳು ಅವು ನಮ್ಮ ಆಚರಣೆಗಳಲ್ಲ, ನಮ್ಮ ಭಾರತೀಯರ ಆಚರಣೆಗಳಲ್ಲ, ಆದರೆ ಬ್ರಿಟಿಷರ ಆಚರಣೆಗಳು. ಅವುಗಳನ್ನು ನಾವೊಂದು ವ್ಯಕ್ತಿಗತವಾಗಿ, ವೈಯಕ್ತಿಕವಾಗಿ ಅವುಗಳನ್ನು ಅಳವಡಿಸ್ಕೊಂಡಿದ್ದೀವಿ, ಅವುಗಳನ್ನು ಅನುಸರಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ತಮ್ಮ ಅನೇಕ ಆಚರಣೆಗಳು, ಹೊಸ ವರ್ಷದ ಆಚರಣೆಗಳಾಗಿರ್ಬೋದು ಅಥವಾ ಹುಟ್ಟುಹಬ್ಬದ ಆಚರಣೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮೂಲದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಆ ಥರದ ಆಚರಣೆಗಳು ಇರಲಿಲ್ಲ. ಆದರೆ ಈಗ ನಾವು ಆ ಆಚರಣೆಗಳನ್ನು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡಿದ್ದೀವಿ ಅಂದರೆ, ಯುಗಾದಿ ನಮ್ಮ ಹೊಸ ವರ್ಷ ಅನ್ನೋದನ್ನು ಮರೆತು ಬಿಡಿದ್ದೀವಿ, ಜನವರಿ 1 ಹೊಸ ವರ್ಷ ಅಂಥೇಳಿ ಆಚರಿಸ್ತೀವಿ. ಹೀಗೆ ವ್ಯಕ್ತಿಗತವಾಗಿ ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಇದು ವ್ಯಾಪಕವಾಗಿ ಇಡೀ ಸಮಾಜದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದು. ವೈಯಕ್ತಿಕ ಸಂಗತಿಗಳ ಮೂಲಕ, ವೈಯಕ್ತಿಕ ವಿಚಾರಗಳ ಮೂಲಕ ಅದು ನಮ್ಮ ಜೀವನ ಕ್ರಮ, ನಮ್ಮ ಜೀವನ ಶೈಲಿ, ಜೀವನ ವಿಧಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಮಟ್ಟಿಗೆ ಅದರ ಒಂದು ಪ್ರಭಾವ ಅಂತಕ್ಕಂಥದ್ದು ಇದೆ. ಹೀಗಾಗಿ ವ್ಯಕ್ತಿಗತವಾಗಿ ನಾವು ಅನೇಕ ರೂಪದಲ್ಲಿ ಸ್ವಾಂಗೀಕರಣಗೊಳ್ತೀವಿ. ಹಾಗೆಯೇ ವಿವಾಹಿತ ಸ್ತ್ರೀ ಕೂಡ ಅಷ್ಟೇ, ತನ್ನ ಪತಿಯ ಮನೆಗೆ ಹೋದಾಗ ಆಕೆ ಅಲ್ಲಿನ ವ್ಯವಸ್ಥೆಯ ಜೊತೆಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಾಳೆ. ಅನಿವಾರ್ಯವಾಗಿ ತಾನು ಪ್ರವೇಶಿಸ್ತಕ್ಕಂಥ ಕುಟುಂಬ ನೋಡಿ, ನಮ್ಮಲ್ಲಿ ಭಾರತದಲ್ಲಿ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಇದೆ. ಅಲ್ಲಿ ಪ್ರತಿಯೊಂದು ಕುಟುಂಬದಲ್ಲೂ ವಿವಾಹಿತ ಸ್ತ್ರೀ ತನ್ನ ತಂದೆ ತಾಯಿಗಳ ಮನೆಯನ್ನು ಬಿಟ್ಟು ಪತಿಯ ಮನೆಗೆ ಹೋಗ್ತಾಳೆ, ಅಲ್ಲಿಯೇ ನೆಲೆಸ್ತಾಳೆ, ಅಲ್ಲಿ ಅದೇ ಆಕೆಯ ಮನೆಯಾಗುತ್ತದೆ. ಹಾಗಿದ್ದಾಗ ಆ ಹೊಸ ವ್ಯವಸ್ಥೆಯ ಜೊತೆಗೆ ಆಕೆ ಹೊಂದಾಣಿಕೆಯನ್ನು ಮಾಡಿಕೊಳ್ತಾಳೆ, ಅಲ್ಲಿನ ಸಂಸ್ಕೃತಿಯನ್ನು ಕಲ್ತ್ಕೊಳ್ತಾಳೆ, ಅಲ್ಲಿನ ವಿಚಾರಗಳನ್ನು ಕಲ್ತ್ಕೊಳ್ತಾಳೆ. ಎಷ್ಟೋ ಸಾರಿ ವಿಭಿನ್ನವಾಗಿರ್ತಕ್ಕಂತಹ ಕೌಟುಂಬಿಕ ನೆಲೆ ಇರ್ಬೋದು, ವಿಭಿನ್ನವಾಗಿರ್ತಕ್ಕಂಥ ಪದ್ಧತಿಗಳಿರ್ಬೋದು. ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅನೇಕ ವಿಚಾರಗಳಲ್ಲಿ ಭಿನ್ನತೆ ಅಂತಕ್ಕಂಥದ್ದು ಎದುರಾಗುತ್ತೆ. ಅದೇನೇ ಇದ್ದರೂ ಕೂಡ ಆ ಭಿನ್ನತೆಯ ನಡುವೆಯೂ ಆಕೆ ಅಲ್ಲಿನ ವ್ಯವಸ್ಥೆಯ ಜೊತೆಗೆ ಎಷ್ಟು ಹೊಂದಾಣಿಕೆಯನ್ನು ಮಾಡ್ಕೊಳ್ತಾಳೆ. ಅದೇ ತನ್ನ ಮನೆ, ತಾನು ಇಲ್ಲಿಯೇ ಇರಬೇಕು ಅನ್ನುವಂತಹ ಸಹನೆಯ, ತಾಳ್ಮೆಯ ಭಾವನೆಯಿಂದ ತನ್ನ ಪತಿಯ ಮನೆಗೆ ಆಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳುವಂತಹ ಒಂದು ವ್ಯವಸ್ಥೆಗೆ ಬದ್ಧಳಾಗ್ತಾಳೆ. ಹೀಗಾಗಿ ವ್ಯಕ್ತಿಗತ ಹಂತದಲ್ಲಿ, ವೈಯಕ್ತಿಕ ಹಂತದಲ್ಲಿ ಪ್ರತಿಯೊಬ್ಬರು ಸ್ವಾಂಗೀಕರಣಕ್ಕೆ ಬದ್ಧರಾಗ್ತಾರೆ. ಸ್ವಾಂಗೀಕರಣ ಅಂತಕ್ಕಂಥದ್ದು ಅಲ್ಲಿ ಸಾಧ್ಯ ಆಗುತ್ತೆ. ಮತ್ತೊಂದು ಸಮೂಹಗಳ ಹಂತ. ಸಮೂಹಗಳ ಹಂತದಲ್ಲಿಯೂ ಕೂಡ ನಾವು ಈ ಒಂದು ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ. ಇಲ್ಲಿ ವ್ಯಕ್ತಿಗತ ಹಂತದಲ್ಲಿ ನಾವು ನೋಡಿದ್ವಿ,
ಬ್ರಿಟಿಷರ ಆಚರಣೆಗಳನ್ನು ನಾವು ಅನುಸರಿಸ್ತಾ ಬಂದ್ವಿ ಅಂತಕ್ಕಂಥದ್ದು. ಅದು ವ್ಯಕ್ತಿಗತ ಹಂತದಲ್ಲಿಯೂ ಜರುಗುತ್ತದೆ, ಹಾಗೆಯೇ ಸಮೂಹಗಳ ಹಂತದಲ್ಲಿಯೂ ಕೂಡ ಜರುಗುತ್ತದೆ. ಸಮೂಹಗಳು ಯಾವುದು? ನಮ್ಮ ಕುಟುಂಬಗಳು, ನಮ್ಮ ಗ್ರಾಮಗಳು, ನಮ್ಮ ನಗರಗಳು, ಇವೆಲ್ಲವೂ ಸಮೂಹಗಳೇ. ಹಾಗಾಗಿ ಇಲ್ಲಿ ವೈಯಕ್ತಿಕವಾಗಿಯೂ ಕಲಿತಾ ಹೋಗ್ಬೋದು, ಹಾಗೆಯೇ ಇಡೀ ಹಳ್ಳಿ ಬದಲಾಗ್ತಕ್ಕಂಥದ್ದು, ಇಡೀ ನಗರ ಬದಲಾಗ್ತಕ್ಕಂಥದ್ದು, ಇಡೀ ವ್ಯವಸ್ಥೆ ಬದಲಾಗ್ತಕ್ಕಂಥದ್ದು, ಎಲ್ಲ ಸಂಘಟನೆಗಳು ಬದಲಾಗ್ತಕ್ಕಂಥದ್ದು, ಅವುಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಅಂತಹ ಸಮೂಹಗಳ ಮಟ್ಟದಲ್ಲಿಯೂ ಕೂಡ ಇಲ್ಲಿ ಸ್ವಾಂಗೀಕರಣ ಅಂತಕ್ಕಂಥದ್ದು ಸುಲಭ ಆಗುತ್ತೆ. ಉದಾಹರಣೆಗೆ ಅಮೇರಿಕಾವನ್ನು ನಾವು ತೆಗೆದುಕೊಂಡ್ರೆ ಅದನ್ನು ವಲಸಿಗರ ನಾಡು, ವಲಸಿಗರ ದೇಶ ಅಂತ ಕರೀತೀವಿ. ಬೇರೆ ಬೇರೆ ದೇಶಗಳಿಂದ ವಲಸೆ ಹೋದಂತಹ ಜನರೇ ಅಲ್ಲಿ ಹೆಚ್ಚಾಗಿದ್ದಾರೆ. ಹಾಗಾದರೆ ಅವರೆಲ್ಲರೂ ಕೂಡ ಆ ಮೂಲ ಅಮೇರಿಕಾದಲ್ಲಿರ್ತಕ್ಕಂತಹ ರೂಢಿ ಪದ್ಧತಿಗಳನ್ನು ಅನುಕರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇವತ್ತು ನಾವು ITBT ಕ್ಷೇತ್ರವನ್ನು ತೆಗೆದುಕೊಂಡಾಗ ಅಮೇರಿಕಕ್ಕೆ ಹೋಗಿ ಬರ್ತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯವಾದಂಥ ಸಂಗತಿ. ಅಂತೆಲ್ಲ ಸಂದರ್ಭಗಳಲ್ಲಿ ಅಲ್ಲಿಯೇ ಹೋಗಿ ನೆಲೆಸಬೇಕಾದಂಥ ಸನ್ನಿವೇಶ ಬಂದಾಗ ಅಥವಾ ಸ್ವಲ್ಪ ಸಮಯದವರೆಗೆ ಅಲ್ಲಿ ನೆಲೆಸಬೇಕಾದಂಥ ಸಂದರ್ಭ ಬಂದಾಗ ಅಲ್ಲಿನ ರೂಢಿ ಪದ್ಧತಿಗಳು, ಅಲ್ಲಿನ ಆಚರಣೆಗಳನ್ನು ಕಲಿತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾಗಿ ಇದು ಪಾಶ್ಚಾತ್ಯ ದೇಶಗಳಾಗಿರ್ಬೋದು ಅಥವಾ ಅಮೇರಿಕದಂಥ ರಾಷ್ಟ್ರಗಳಾಗಿರ್ಬೋದು, ಹೊರತ್ಯ ರಾಷ್ಟ್ರಗಳಾಗಿ ಯಾವುದೇ ಆಗಿರಲಿ, ಯಾವ ದೇಶದೊಂದಿಗೆ ಸಂಪರ್ಕಕ್ಕೆ ಬರ್ತಾರೆ, ಅಲ್ಲಿನ ಆಚರಣೆಗಳನ್ನು, ಅಲ್ಲಿನ ವ್ಯವಸ್ಥೆಗಳನ್ನು ಇಡೀ ಸಮೂಹಗಳೇ ಕಲಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅಥವಾ ಭಾರತದಲ್ಲಿ ಬ್ರಿಟಿಷರ ರೂಢಿ ಪದ್ಧತಿಗಳನ್ನು ನಮ್ಮ ಎಲ್ಲ ಹಳ್ಳಿಯ ಜನರು, ನಮ್ಮ ಎಲ್ಲ ನಗರಗಳ ಜನರು ಅಥವಾ ಇಡೀ ಸಮೂಹಗಳೇ ಅವುಗಳನ್ನು ಕಲಿತುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು, ಅವರ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಇದು ವ್ಯಕ್ತಿಗತವಾಗಿಯೂ ನಡೀತಾ ಇದ್ದು, ಹಾಗೆಯೇ ಸಮೂಹಗಳ ಮಟ್ಟದಲ್ಲಿಯೂ ಸಮೂಹಗಳ ಹಂತದಲ್ಲಿಯೂ ಕೂಡ ನಡೀತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಮತ್ತೊಂದು ಸಂಸ್ಕೃತಿ ಹಂತ, ಪರಸ್ಪರ ಕೊಡುವ ತೆಗೆದುಕೊಳ್ಳುವ ಅಥವಾ ಅದನ್ನು ಬದಲಾಯಿಸಿಕೊಳ್ಳುವಂತಹ ಒಂದು ವ್ಯವಸ್ಥೆಯ ಮೂಲಕ ಇಲ್ಲಾಗ್ತಕ್ಕಂಥ ಪ್ರಯತ್ನ. ಎಷ್ಟೋ ಸಂದರ್ಭದಲ್ಲಿ ಪ್ರಬಲ ಸಮೂಹಗಳು, ದುರ್ಬಲ ಸಮೂಹಗಳಿರ್ಬೋದು. ಆಗ ಪ್ರಬಲ ಸಮೂಹಗಳ ಸಂಸ್ಕೃತಿಯನ್ನು ದುರ್ಬಲ ಸಮೂಹಗಳು ಕಲಿಬೇಕಾಗಿರ್ತಕ್ಕಂತಹ ಒಂದು ಅನಿವಾರ್ಯತೆ ಅನೇಕ ಕಡೆಗಳಲ್ಲಿ ಒದಗಿ ಬರಬಹುದು. ಅಂಥ ಸಂದರ್ಭದಲ್ಲಿ ಆ ಪ್ರಯತ್ನಗಳು ಇಲ್ಲಿ ನಡೀತದೆ. ಹಾಗೆ ಇನ್ನು ಕೆಲವು ಸಂದರ್ಭದಲ್ಲಿ ನಾವು ಭಾರತೀಯ ಸಮಾಜದ ಉದಾಹರಣೆಯನ್ನು ತೆಗೆದುಕೊಂಡಾಗ ಇಲ್ಲಿ ಆರ್ಯರು ಮತ್ತು ದ್ರಾವಿಡರು ಅನೇಕ ವಾದ ವಿವಾದಗಳಿರ್ಬೋದು. ಆರ್ಯರು ಭಾರತ ಹೊರಗಿಂದ ಬಂದಂಥವರು ಅಂತ ಹೇಳಿ ಅಂತ ಒಂದು ನಂಬಿಕೆ ಇದೆ ಅಥವಾ ಭಾವನೆ ಇದೆ. ಇಲ್ಲಿನ ಮೂಲ ನಿವಾಸಿಗಳು ದ್ರಾವಿಡರು. ಹಾಗಾದರೆ ಆರ್ಯರು ಭಾರತಕ್ಕೆ ಬಂದಾಗ ಇಲ್ಲಿನ ದ್ರಾವಿಡರು ಆರ್ಯರ ಸಂಸ್ಕೃತಿಯನ್ನು, ಆರ್ಯರ ವಿಚಾರಗಳನ್ನು, ಹೆಚ್ಚಿನವುಗಳನ್ನು ಅವರು ಇಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಅದು ಕೊನೆಗೊಮ್ಮೆ ಆರ್ಯನೀಕರಣ ಎನ್ನುವಂಥ ಹೋಗ್ಬಿಡ್ತು. ಪರಸ್ಪರ ಕೊಡುವ ತೆಗೆದುಕೊಳ್ಳುವ, ಪರಸ್ಪರ ವಿಚಾರಗಳನ್ನು ಅದಲು ಬದಲಾವಣೆ ಮಾಡಿಕೊಳ್ಳುವ, ಪರಸ್ಪರ ಆಚರಣೆ ನಂಬಿಕೆಗಳನ್ನು ಅಳವಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಇಲ್ಲಿ ಮಾಡ್ತಾರೆ. ಅಂತಹ ಸಂದರ್ಭ ಅಥವಾ ಇಲ್ಲಿ ಭಾರತಕ್ಕೆ ಬರ್ತಕ್ಕಂಥ ಗ್ರೀಕರು, ಶಕರು, ಕೂಣರು, ಕುಶಾನರು, ರಜಪೂತರು ಇವರೆಲ್ಲರೂ ಕೂಡ ಅಷ್ಟೇ ಇಲ್ಲಿ ಬಂದು ಇಲ್ಲಿನ ವ್ಯವಸ್ಥೆಯ ಜೊತೆಗೆ ತಮ್ಮನ್ನು ಮಾರ್ಪಾಡು ಮಾಡಿಸ್ಕೊಳ್ತಾರೆ. ತಮ್ಮ ಆಚರಣೆಗಳನ್ನು ಇಲ್ಲಿನ ಆಚರಣೆಗಳಿಗೆ ಅವರು ಪರಿವರ್ತನೆಯನ್ನು ಮಾಡ್ಕೊಳ್ತಾ ಬಂದರು. ಅನೇಕರು ಇಲ್ಲಿನ ಧಾರ್ಮಿಕ ವಿಚಾರಗಳಿಗೆ, ಇಲ್ಲಿನ ಪಂಥಗಳಿಗೆ ಅವರು ಪರಿವರ್ತನೆಯನ್ನು ಮಾಡಿಕೊಂಡಿರ್ತಕ್ಕಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಹೀಗೆ ನಮ್ಮ ಸಂಸ್ಕೃತಿಯ ವಿಚಾರದ ಮೂಲಕವೂ ಕೂಡ, ಸಾಂಸ್ಕೃತಿಕ ಸಂಗತಿಗಳ ಮೂಲಕವೂ ಆ ಹಂತದಲ್ಲಿಯೂ ಕೂಡ, ಸಂಸ್ಕೃತಿಯ ಹಂತದಲ್ಲಿಯೂ ಕೂಡ ಸ್ವಾಂಗೀಕರಣ ಅಂತಕ್ಕಂಥದ್ದು ಇಲ್ಲಿ ಆಗ್ತಾ ಬಂದಂತಹದನ್ನು ನಾವು ಸುಲಭವಾಗಿ ನೋಡ್ತೀವಿ. ಆದ್ದರಿಂದ ಸ್ವಾಂಗೀಕರಣ ಅಂತಕ್ಕಂಥದ್ದು ಕೇವಲ ವೈಯಕ್ತಿಕ ಅಥವಾ ವ್ಯಕ್ತಿಗತ ಹಂತಕ್ಕೆ ಸೀಮಿತವಾಗಿರದೆ ಅದು ವೈಯಕ್ತಿಕವಾಗಿಯೂ ನಡೀತದೆ, ಸಮೂಹಗಳ ಹಂತದಲ್ಲಿ ನಡೀತದೆ ಮತ್ತು ಸಂಸ್ಕೃತಿ ಹಂತದಲ್ಲಿಯೂ ಕೂಡ ನಡೀತದೆ. ಮುಖ್ಯವಾಗಿ ಎಲ್ಲಿ ವ್ಯಕ್ತಿಗೆ ಸಹನೆ, ತಾಳ್ಮೆ, ಆ ಒಂದು ಒಪ್ಪಿಕೊಳ್ಳುವಂತಹ, ಮತ್ತೊಂದನ್ನು ಒಪ್ಪಿಕೊಳ್ಳುವಂತಹ ಮನಸ್ಥಿತಿ ಇರ್ತದೆ, ಅಂತೆಲ್ಲ ಸಂದರ್ಭಗಳಲ್ಲಿ ಆ ವ್ಯಕ್ತಿಗಳು ಸ್ವಾಂಗೀಕರಣಕ್ಕೆ ಒಳಗಾಗ್ತಾರೆ. ಮತ್ತು ಇವತ್ತಿನ ಜಾಗತೀಕರಣದ ಸಂದರ್ಭದಲ್ಲಿ ಒಂದು ದೇಶದ ಜನರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಅಲ್ಲೇ ನೆಲೆಸ್ತಕ್ಕಂಥದ್ದು ಇದು ಸಾಮಾನ್ಯವಾದಂಥ ಸಂಗತಿ. ಕೆಲವು ವರ್ಷಗಳವರೆಗೆ ನೆಲೆಸ್ತಕ್ಕಂಥದ್ದು. ಅಂತೆಲ್ಲ ಸಂದರ್ಭಗಳಲ್ಲಿ ಅವರು ತಮ್ಮ ಮೂಲ ವಿಚಾರಗಳೊಂದಿಗೆ ಆ ಹೊಸ ವಾತಾವರಣದ ಸಾಂಸ್ಕೃತಿಕ ಅಂಶಗಳನ್ನು ಅಳವಡಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗೆಯೇ ಇವತ್ತಿನ ಶಿಕ್ಷಣ ಕೂಡ ಅದಕ್ಕೆ ಪೂರಕವಾಗಿದೆ. ಉದಾಹರಣೆಗೆ
ಅಮೇರಿಕಕ್ಕೆ ವಲಸೆ ಹೋಗಿರ್ತಕ್ಕಂಥ ಅನೇಕ ಕುಟುಂಬಗಳು ಅಲ್ಲಿನ ಶೈಕ್ಷಣಿಕ ವ್ಯವಸ್ಥೆಯ ಮೂಲಕ ಬಹಳ ಬೇಗ ಅಲ್ಲಿನ ವಲಸೆ ಹೋದಂಥ ಮಕ್ಕಳು ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ತಾರೆ. ಯಾಕೆಂದರೆ ಶಾಲೆಯ ಹಂತದಲ್ಲಿ ಅದನ್ನು ಸುಲಭವಾಗಿ ಅವರು ಕಲ್ತ್ಕೊಳ್ತಾರೆ. ಅಮೇರಿಕದ ಸಂಸ್ಕೃತಿಯನ್ನು ಸುಲಭವಾಗಿ ಕಲ್ತ್ಕೊಳ್ತಾರೆ. ಆದ್ದರಿಂದ ಈ ಒಂದು ಶಿಕ್ಷಣದ ಮೂಲಕ ಇವತ್ತು ನಾವು ಬಹುಬೇಗ ಇನ್ನೊಂದು ವ್ಯವಸ್ಥೆಯನ್ನು ಕಲ್ತ್ಕೊಳ್ಳೋದಕ್ಕೆ, ಇನ್ನೊಂದು ವ್ಯವಸ್ಥೆಯನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಸ್ವಾಂಗೀಕರಣ ಅಂತಕ್ಕಂಥದ್ದು ವೈಯಕ್ತಿಕ ಹಂತದಲ್ಲೂ ನಡೀತದೆ, ಸಮೂಹಗಳ ಹಂತದಲ್ಲೂ ನಡೀತದೆ ಮತ್ತು ವಿಭಿನ್ನ ಸಾಂಸ್ಕೃತಿಕ ಚೌಕಟ್ಟುಗಳ ಮಧ್ಯೆಯೂ ಕೂಡ ನಡೀತಕ್ಕಂಥದ್ದನ್ನು ನೋಡ್ತೀವಿ. ಹೀಗೆ ಸ್ವಾಂಗೀಕರಣ ಅಂತಕ್ಕಂಥದ್ದು ವ್ಯಕ್ತಿಗತ ಹಂತ, ಸಮೂಹಗಳ ಹಂತ ಮತ್ತು ಸಂಸ್ಕೃತಿ ಹಂತದ ಮೂಲಕವೂ ಜರುಗುತ್ತದೆ. ಈ ರೂಪದಲ್ಲಿ ನಾವು ಸ್ವಾಂಗೀಕರಣಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ನೋಡ್ತೀವಿ. ಸ್ವಾಂಗೀಕರಣ ಅಂತ ಹೇಳಿದ್ರೆ ಅದು ವಿಲೀನೀಕರಣ. ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯೊಂದಿಗೆ ವಿಲೀನಗೊಳ್ತಕ್ಕಂಥದ್ದು, ಒಂದು ಸಂಸ್ಕೃತಿಯ ಜನರು ಇನ್ನೊಂದು ಸಂಸ್ಕೃತಿಯನ್ನು ಒಪ್ಕೊಳ್ತಕ್ಕಂಥದ್ದು, ಅಳವಡಿಸ್ಕೊಳ್ತಕ್ಕಂಥದ್ದು, ಅನುಕರಣೆ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಬದ್ಧರಾಗಿ ನಡೀತಕ್ಕಂಥದ್ದು. ಇದು ಇವತ್ತಿನ ಆಧುನಿಕ ವಾತಾವರಣದಲ್ಲಿ ಸರ್ವೇ ಸಾಮಾನ್ಯ ಸಂಗತಿ ಎನ್ನುವಂತೆ ಪಕ್ಷಾಂತರದ ರೂಪದಲ್ಲಿ, ಮತಾಂತರದ ರೂಪದಲ್ಲಿ, ವಿವಾಹಿತ ಸ್ತ್ರೀ ತನ್ನ ಪತಿಯ ಕುಟುಂಬಕ್ಕೆ ಹೊಂದ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಎಲ್ಲ ಹಂತಗಳಲ್ಲೂ ಸಾಮಾನ್ಯವಾಗಿ ಕಂಡುಬರ್ತದೆ. ಇಂಥೆಲ್ಲ ಸಂದರ್ಭಗಳಲ್ಲಿ ನಮ್ಮಲ್ಲಿರ್ತಕ್ಕಂಥ ಸಹನೆ, ತಾಳ್ಮೆ, ಶೈಕ್ಷಣಿಕ ವಾತಾವರಣ ಇವೆಲ್ಲವೂ ಅದಕ್ಕೆ ಸಪೋರ್ಟಿಂಗ್ ಆಗಿ ಇಟ್ಕೊಂಡು ಸ್ವಾಂಗೀಕರಣಕ್ಕೆ ಸಹಾಯವನ್ನು ಮಾಡ್ತವೆ. ಆ ಸ್ವಾಂಗೀಕರಣ ನಾವು ಇಷ್ಟಪಟ್ಟಂತೆ ವೈಯಕ್ತಿಕವಾಗಿಯೂ ನಡೆಯುತ್ತೆ ಮತ್ತು ಸಮೂಹಗಳ ಹಂತದಲ್ಲೂ ಕೂಡ ನಡೆಯುತ್ತೆ. ಹಾಗೆಯೇ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುವಂತಹ ಸಂದರ್ಭದಲ್ಲಿಯೂ ಕೂಡ ಜರುಗುತ್ತದೆ. ಈ ರೂಪದಲ್ಲಿ ನಾವು ಸಾಮಾಜಿಕ ಪ್ರಕ್ರಿಯೆಗಳ ಪ್ರಕಾರಗಳನ್ನು ಅಧ್ಯಯನ ಮಾಡ್ತೀವಿ. ಸಹಕಾರ, ಸ್ಪರ್ಧೆ, ಸಂಘರ್ಷ, ಹೊಂದಾಣಿಕೆ ಮತ್ತು ಸ್ವಾಂಗೀಕರಣ ಇವೆಲ್ಲವುಗಳು ನಮ್ಮ ಸಾಮಾಜಿಕ ಪ್ರಕ್ರಿಯೆಗಳ ಪ್ರಮುಖವಾದಂತಹ ಪ್ರಕಾರಗಳಾಗಿವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತದೆ.